ನಮಸ್ಕಾರ ಸ್ನೇಹಿತರೆ, ಬಿಗ್ ಬಾಸ್ನ ಲೈವ್ ಅಪ್ಡೇಟ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಕಿಚ್ಚ ಸುದೀಪ್ ಅವರು ಬಂದಿದ್ದಾರೆ. ನಿಮಗೆಲ್ಲರಿಗೂ ಡೌಟ್ ಇರುತ್ತೆ, ಕಿಚ್ಚನ ಚಪ್ಪಾಳೆ ಯಾರಿಗೆ ಸಿಗುತ್ತೆ ಅಂತ ಒಂದು ಡೌಟ್, ಸಿಕ್ಕಾಪಟ್ಟೆ ಡೌಟ್ ಇರುತ್ತೆ ನಿಮಗೆ. ಯಾಕಪ್ಪ ಡೌಟ್ ಬಂದಿದೆ ಅಂದರೆ, ನಿಮಗೆ ಇಲ್ಲಿ ನೋಡಿ, ಲಾಸ್ಟ್ ವೀಕು ಕಿಚ್ಚ ಸುದೀಪ್ ಅವರು ಬಂದಿಲ್ಲ, ಮತ್ತು ಈ ವೀಕ್ ಬಂದುಬಿಟ್ಟು ಬರೀ ಫ್ಯಾಮಿಲಿ ವೀಕ್ ಇತ್ತು. ಕಿಚ್ಚನ ಚಪ್ಪಾಳೆ ಯಾರು ಕೊಡೋಕ್ಕೆ ಸಾಧ್ಯ? ಟಾಸ್ಕ್ ಕೊಟ್ಟರೆ ತಾನೇ ಕಿಚ್ಚನ ಚಪ್ಪಾಳೆ ಸಿಗಬೇಕು. ಅಂದ್ರೂ ಕಿಚ್ಚನ ಚಪ್ಪಾಳೆ ತಪ್ಪಬಾರ್ದು, ಪ್ರತಿ ವೀಕ್ ಕೊಡಲೇಬೇಕದು. ಅದು ಯಾರಿಗೆ ಕೊಟ್ಟಿದ್ದಾರೆ ಅಂತ ಇಲ್ಲಿ 100% ಕನ್ಫರ್ಮ್ ಇದು ಯಾರಿಗೆ ಕೊಟ್ಟಿದ್ದಾರೆ ಅನ್ನೋದು. ಈ ವಾರ ಕಿಚ್ಚನ ಚಪ್ಪಾಳೆ ಯಾರಿಗೆ ಸಿಕ್ಕಿದೆಯಪ್ಪ ಅಂದರೆ, ಫಸ್ಟ್ ಒಂದು ಬ್ರೀಫಾಗಿ ಹೇಳಿಬಿಡ್ತೀನಿ. ಲಾಸ್ಟ್ ವೀಕು ಕಿಚ್ಚ ಸುದೀಪ್ ಅವರು ಬಂದಿಲ್ಲ. ಲಾಸ್ಟ್ ವೀಕು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರಂತ ವಿನಯ್ ಅವರಿಗೆ ಮನೆಯಲ್ಲಿ ಉತ್ತಮ ಕೊಟ್ಟಿದ್ದರು. ಎಲ್ಲರೂ ಸೇರಿಕೊಂಡು ವಿನಯ್ ಅವರು ಸಖತ್ತಾಗಿ ಆಡಿದರು, ಹಂಗೆ ಹಿಂಗೆ ಅಂತ ಎಲ್ಲರೂ ಮನೆಯವರು ವಿನಯ್ ಅವ್ರಿಗೆ ಕೊಟ್ಟಿದ್ದರು. ಆ ಲಾಸ್ಟ್ ವೀಕ್ನ ಒಂದು ಪರ್ಫಾರ್ಮೆನ್ಸ್ ಇಟ್ಕೊಂಡು ಟಾಸ್ಕ್ ಇದ್ದರೆ ಮಾತ್ರ ಕಿಚ್ಚನ ಚಪ್ಪಾಳೆ. ಅದೇ ಲಾಸ್ಟ್ ವೀಕ್ನ ಕನ್ಸಿಡರ್ ಮಾಡಿಕೊಂಡು ಕಿಚ್ಚ ಸುದೀಪ್ ಅವರು ಈ ವೀಕು ವಿನಯ್ ಅವರಿಗೆ ಕಿಚ್ಚನ ಚಪ್ಪಾಳೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಅದು ವಿನಯ್ ಅವರಿಗೆ ಮಾತ್ರ. ನಿಮ್ಗೇನು ಅನಿಸುತ್ತೆ, ಇದು ಈ ವಾರದಲ್ಲೂ ಕೊಡೋಕ್ಕೆ ಚಾನ್ಸ್ ಇಲ್ಲ ಅಂತೀರಾ? ಏನೋ ಈ ವಾರನೂ ಹೆಂಗೋ ಒಂದು ನೋಡಿಕೊಂಡು, ಯಾಕಂದರೆ ಕಳಪೆ ಕೊಟ್ಟರಲ್ಲ ವರ್ತೂರು ಸಂತೋಷ್ ಅವ್ರಿಗೆ, ಅದೇ ರೀತಿಯಾಗಿ ಈ ವಾರಕ್ಕೆ ಕಂಪ್ಲೀಟಾಗಿ ಕ್ಯಾನ್ಸಲ್ ಮಾಡಿದ್ರೆ ಒಳ್ಳೆದಿತ್ತು. ಪಾಪ ವರ್ತೂರು ಸಂತೋಷ್ ಅವ್ರಿಗೆ ಕಳಪೆ ಕೊಟ್ಬಿಟ್ಟು ಇದು ಲಾಸ್ಟ್ ವೀಕ್ದು ವಿನಯ್ ಅವ್ರ ಪರ್ಫಾರ್ಮೆನ್ಸ್ ಪಿಕ್ ಮಾಡಿಕೊಂಡು ಇವಾಗ ಹೇಳೋದಿದೆಯಲ್ಲ, ಅದೊಂಥರ ಸರಿ ಅನಿಸಿಲ್ಲ. ಅದು ವರ್ತೂರು ಸಂತೋಷ್ ಅವ್ರಿಗೆ ತುಂಬ ಒಂಥರ ಹರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಅವರಿಗೆ ಕಳಪೆ ಕೊಟ್ಟು ಈ ವೀಕಲ್ಲಿ ಯಾರಿಗೂ ಕಿಚ್ಚನ ಚಪ್ಪಾಳೆ ಕೊಡಲ್ದೆ ಅದು ಲಾಸ್ಟ್ ವೀಕ್ ವಿನಯ್ ಅವ್ರದ್ದು ಪರ್ಫಾರ್ಮೆನ್ಸ್ ತೊಗೊಂಡು ಅವರಿಗೆ ಕಿಚ್ಚನ ಚಪ್ಪಾಳೆ ಕೊಟ್ಟರೆ ಅದೊಂಥರ ಸರಿ ಅನಿಸುತ್ತೆ ನಿಮಗೆ ಹೇಳಿ? ಅದು ನನಗೂ ಯಾಕೋ ಸರಿ ಅನಿಸಿಲ್ಲ. ನಿಮಗೇನು ಅನಿಸುತ್ತೆ ಈ ಕಿಚ್ಚನ ಚಪ್ಪಾಳೆ ಬಗ್ಗೆ? ಎಲ್ಲರೂ ಒಂಥರ ಶಾಕ್ ಆದ್ರಂತಲೇ ಹೇಳ್ಬೋದು. ಇದೇನು ಗುರು ಹಿಂಗಂತ ಅಪ್ಡೇಟ್ ಬರ್ತಾಯಿದೆ, ಇದೇ ಕನ್ಫರ್ಮು ವಿನಯ್ ಅವ್ರಿಗೆ ಕಿಚ್ಚನ ಚಪ್ಪಾಳೆ ಅಂತೆ ಕೊಡಲಿ. ಬಟ್ ಲಾಸ್ಟ್ ವೀಕ್ನ ಟಾಸ್ಕ್ನ ಕನ್ಸಿಡರ್ ಮಾಡಿ ಈ ವೀಕ್ ಕೊಡೋದು ಅಷ್ಟೊಂದೇನು ನಂಗೆ ಸರಿ ಅನಿಸಿಲ್ಲ ಅಂತ ಅನಿಸುತ್ತೆ. ನಿಮ್ಮ ಅನಿಸಿಕೆ